ಇದು ಮುನಿರತ್ನವರು ಅರೆಸ್ಟ್ ಆಗಿದ್ದು ತುಂಬ ಒಳ್ಳೆಯದು. ಹೆಣ್ಮಕ್ಳಿಗೆಲ್ಲ ತುಂಬ ಇದು ಏಡ್ಸದು ಹನಿ ಡ್ರಾಪ್ ಮಾಡಿದ್ದು ತುಂಬ ತಪ್ಪು. ನಮಗಂತೂ ಹೆಣ್ಮಕ್ಳಿಗೆ ಆಚೆ ಹೋಗೋಕ್ಕೆ ಕಷ್ಟ ಆಗ್ತಾಯಿದೆ. ನಮ್ಮ ಮನೆ ಮಕ್ಕಳು ಹೋಗೋಕ್ಕೂ ತುಂಬ ತಪ್ಪು, ಕಷ್ಟ ಆಗ್ತದೆ. ಬಿ ಜೆ ಪಿಯಲ್ಲಿ MLA ಆಗಿ ಈ ಥರ ಅನ್ಯಾಯ ಮಾಡಿದ್ದಾರೆ ಅಂದರೆ ತುಂಬ ನಾಚಿಕೆಗೀಡಾಗಿದೆ ಮೇಡಮ್. ತುಂಬ ನಾಚಿಕೆ ಆಗ್ತಾಯಿದೆ. ಅವರು ಮತ್ತು ಇವರು ಸಿದ್ದರಾಮಯ್ಯ ಅವ್ರದ್ದು ಮೂಡ ಇದ್ದಿದ್ದೆಲ್ಲ ಎಷ್ಟು ಹೋರಾಟ ಮಾಡಿದ್ರು ಬಿ ಜೆ ಪಿಯವರು, ಯಾಕೆ ಇವ್ರದ್ದು ಹೋರಾಟ ಮಾಡಬಾರ್ದು? ಯಾಕೆ ಸುಮ್ಮನೆ ಕೂತಿದ್ದಾರೆ ಅಂತ ನಾವು ಕೇಳ್ತಾ ಇದ್ದೀವಿ ಮೇಡಮ್ ಅಷ್ಟೇ. ಮುನಿರತ್ನ ಅವರು ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಇದೀಗ ಅವ್ರ ಮೇಲೆ ಅತ್ಯಾಚಾರದ ಕೇಸ್ ಕೂಡ ಕೇಳಿ ಬರ್ತಾ ಇದೆ. ಅತ್ಯಾಚಾರ ಎಸಗಿದ್ದಾರೆ, ಯಾವುದೋ ಒಂದು ಮಹಿಳೆ ಮೇಲೆ ಸುಳ್ಳು ಭರವಸೆಗಳನ್ನ ನೀಡಿ ಕಾರ್ಪೊರೇಟ್ ಮಾಡುವುದಾಗಿ ಭರವಸೆ ನೀಡಿ ಅತ್ಯಾಚಾರ ಪದೇ ಎಸಗ್ತಾ ಇದ್ರು ಅನ್ನೋ ಅಪವಾದ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್? ಮೊದಲನೇದಾಗಿ ನಮ್ಮ ಭಾರತ ಸಂವಿಧಾನದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತು, ಯಾರಿಗೂ ಜಾತಿ ಬಗ್ಗೆ ಹಿಡಿದು ಮಾತಾಡಬಾರ್ದು, ಎಲ್ಲರೂ ಸಮಾನರು ಅಂತ. ಇಲ್ಲಿ ಎಸ್ಪೆಷಲಿ ಹೆಣ್ಮಕ್ಳು, ಅದು ಅವ್ರಿಗೂ ತಂದೆ ತಾಯಿ ಅಕ್ಕ ತಂಗಿದ್ರು ಎಲ್ಲರೂ ಇರ್ತಾರೆ. ಆ ಲೆಕ್ಕದಲ್ಲಿ ಅವರು ಹೆಣ್ಮಕ್ಳನ್ನ ಎಷ್ಟೊಂದು ತುಚ್ಛವಾಗಿ ಮಾತಾಡೋವಂಥದ್ದು, ಫೋನ್ ಮಾಡಿಬಿಟ್ಟು ಅಕ್ಕನ್ನ ಕಳಿಸು, ತಾಯಿ ಕಳಿಸು. ಒಬ್ಬ ಗೌರವಾನ್ವಿತ MLA ಸ್ಥಾನದಲ್ಲಿರುವಂಥ ಒಬ್ಬ ವ್ಯಕ್ತಿ ಈ ಥರ ಕಚಡವಾಗಿ ಮಾತಾಡೋದು ನಾನು ಎಲ್ಲೂ ನೋಡಲಿಲ್ಲ, ಇತಿಹಾಸದಲ್ಲಿ ನಾನು ಎಲ್ಲೂ ನೋಡಲಿಲ್ಲ. ಇವ್ರ ಮೇಲೆ ಕಾನೂನು ಕ್ರಮ ಆಗಬೇಕು. ಎರಡನೇದು, ಇದು ಬಿಟ್ಟು ಇನ್ನೊಬ್ಬರನ್ನ ಟ್ಯಾಕಲ್ ಮಾಡಿ ಹನಿ ಟ್ರ್ಯಾಪಿಂಗ್ ಮಾಡುವಂಥ ವ್ಯವಸ್ಥಿತವಾಗಿ ಒಂದು ಸಂಚಿದೆ ಅಂದರೆ ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು. ಯಾಕೆಂದರೆ ಇನ್ನು ಯಾರ್ಯಾರಿಗೆ ಮಾಡಿದಾರೋ, ಈಗ ಸಹಜವಾಗಿ ಒಬ್ಬ ವ್ಯಕ್ತಿ ಒಂದು ಗೌರವಾನ್ವಿತ ಸ್ಥಾನದಲ್ಲಿದ್ದಾಗ ಅವ್ರ ಮೇಲೆ ಸಣ್ಣವರೆಲ್ಲರೂ ಯಾರು ಅಲಿಗೇಷನ್ ಮಾಡೋಕ್ಕೆ ಭಯ ಬೀಳ್ತಾರೆ. ಸೊ ಈಗ ಅವರು ತಗ್ಲಾಕೊಂಡಿದ್ದಾರೆ. ಸಮಗ್ರವಾದಂಥ ತನಿಖೆ ಮಾಡಿದ್ರೆ ಇದರಿಂದ ಎಷ್ಟೊಂದು ಕೇಸ್ಗಳಿದೆಯೋ ನನಗಂತೂ ಗೊತ್ತಿಲ್ಲ, ಇದು ಹೊರಗಡೆ ಬರ್ತದೆ. ದಯಮಾಡಿ ನಾನು ರಾಜ್ಯ ಸರ್ಕಾರಕ್ಕೆ ಏನು ಕೇಳ್ಕೊತೀನಿ ಅಂತಂದರೆ, ಸಮಗ್ರವಾಗಿ ಏನು ಹೇಳ್ತಾರೆ, ಫ್ರಮ್ ದ ಸ್ಕ್ರ್ಯಾಚಿಂದ ಸಮಗ್ರವಾದ ತನಿಖೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಕೇಸು ಈಚೆ ಬರ್ಬೋದು. ಇಂಥವ್ರನ್ನ ಇನ್ನೊಂದೇನೆಂದರೆ, ಸಮಾಜಕ್ಕೆ ಒಂದು ಸಂದೇಶ ಹೋಗಬೇಕು. ಈ ಥರ ವ್ಯಕ್ತಿಗಳು, ಈ ಥರ ಗೌರವಾನ್ವಿತ ಸ್ಥಾನದಲ್ಲಿರುವಂಥ MLAಗಳು ಮುಂದೆ ಈ ಥರ ನಡ್ಕೋಬಾರ್ದು ಅನ್ನೋದೊಂದು ಸಮಾಜ ಸಂದೇಶ ಹೋಗಬೇಕು ನನ್ನ ಆಸೆ. ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಹಿಂದೆ ಒಬ್ಬ ಶಾಸಕರು ಜಾತಿ ನಿಂದನೆ ಮಾಡುವ ಆರೋಪವನ್ನು ಹೊತ್ತಿದ್ರು. ಆದರೆ ಅವ್ರ ಕುರಿತಾಗಿ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳಲಾಗಲಿಲ್ಲ. ಆದರೆ ಇವಾಗ ವಿರೋಧ ಪಕ್ಷದಿಂದ ಈ ಮುನಿರತ್ನ ಅವರ ಹೆಸರಲ್ಲಿ ಈ ರೀತಿ ಆದಾಗ ಸಾಕಷ್ಟು ಏನು ರಾಜ್ಯ ಸರ್ಕಾರ ಸಾಕಷ್ಟು ಬೆಂಬಲವನ್ನು ನೀಡಿದ್ದು ಅವರನ್ನು ಅರೆಸ್ಟ್ ಮಾಡಲಿಕ್ಕಿರ್ಬೋದು, ಅಥವಾ ಅದನ್ನ ಆರೋಪವನ್ನು ಹೊರಿಸಿದ್ದಾರೆ ಆ ವ್ಯಕ್ತಿಗಳಿಗೆ ಸಾಕಷ್ಟು ಸಪೋರ್ಟ್ ಮಾಡಿದ್ರು. ಈಗ ಈ ವಿಚಾರದಲ್ಲಿ ಮೇಡಮ್ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಇದನ್ನು ರಾಜಕೀಯಗೊಳಿಸೋದು ಬೇಡ ಅಂತ ನನ್ನ ಅನಿಸಿಕೆ. ಏನಕ್ಕೆ ಅಂದರೆ, ಈಗ ಇಮ್ಮಿಡಿಯೇಟಾಗಿ ಮುನಿರತ್ನವ್ರು ಮಾತ್ರ ಅರೆಸ್ಟ್ ಮಾಡಿಬಿಟ್ರು ಅಂತಾರೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಬಗ್ಗೆ 3 SIT ಇದನ್ನು ಗೌರವಾನ್ವಿತ ಗವರ್ನರ್ಗೆ ಕೊಟ್ಟಿದ್ರು. ಅವಾಗ ಮಾತ್ರ ಯಾಕೆ ಈ ಕಾನೂನು ಇರಲಿಲ್ಲ? ಸಿದ್ದರಾಮಯ್ಯ ಅವರು ರಾತ್ರಿ ಬೆಳಗಾಗೋಷ್ಟೊತ್ತಿಗೆ ಇವರು ಇದನ್ನ ಕೊಡ್ತಾರೆ, ಏನು ಅರೆಸ್ಟ್ ಮಾಡಿ ಅನ್ನೋದಕ್ಕೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಡ್ತಾರೆ. ನಾನು ಹೇಳೋದು, ಇದನ್ನು ರಾಜಕಾರಣ ಮಾಡೋದು ಬೇಡ. ಈಗ ವಿರೋಧ ಪಕ್ಷದವರಾಗಲಿ ಇನ್ನೊಬ್ಬರಾಗಲಿ ತಾಯಿನೇ, ಹೆಂಡ್ತಿನೇ, ಅಕ್ಕ ತಂಗಿದ್ರೇ. ಇಲ್ಲಿ ನಾವು ಆ ಲೆಕ್ಕದಲ್ಲಿ ನೋಡ್ಬಿಟ್ಟು ಇವರು ಮುನಿರತ್ನವರು ಕೊಟ್ಬಿಟ್ರು, ರಾಜಕಾರಣ ಮಾಡಿಬಿಟ್ರು. ಅವ್ರು ಯಾರು ಏನು ಆ ಥರ ಮಾಡಿರಲಿಲ್ವಲ್ಲ, ಇದು ರಾಜಕೀಯಗೊಳಿಸೋದು ಉತ್ತಮವಾದ ಬೆಳವಣಿಗೆ ಅಲ್ಲ. ಎಲ್ಲರೂ ತಂದೆ ತಾಯಿ ತಂಗಿದಿರು ಅನ್ನೋದು ಒಂದು ಭಯ ಭಕ್ತಿ ಅನ್ನೋದು ಇರಬೇಕು. ಸೊ ಆಧಾರ ದಯವಿಟ್ಟು ಇದನ್ನು ರಾಜಕಾರಣ ಮಾಡೋದು ಬೇಡ ಅಂತ ನನ್ನ ಅನಿಸಿಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.